ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ಕಾರ್ತಿಕ್. ಇವತ್ತು ನಮ್ಮ ಆಫೀಸಿಗೆ ದೀಪಕ್ ಕುಮಾರ್ ಅಂತ ಬಂದಿದ್ದಾರೆ. ಇವರು ಸುಮಾರು ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಗೆದ್ದಿದ್ದಾರೆ, ಸೋತಿದ್ದಾರೆ. ಅಂಡ್ ಇವರು ಒಂದಿಷ್ಟು ಚಾಲೆಂಜಸ್ ನ ಕೂಡ ಫೇಸ್ ಮಾಡಿದ್ದಾರೆ. ಒಂದು 3 ವಾರದ ಹಿಂದೆ ನನ್ನ ಸ್ನೇಹಿತರಾದಂತ ವಿಘ್ನೇಶ್ ಅವರು ನನಗೆ ಇವ್ರನ್ನ ರೆಫರ್ ಮಾಡಿದ್ರು. ಇವ್ರಿಗೊಂದು 2 ತಿಂಗಳು ಪ್ರೋಟೀನ್ ಬೇಕು ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಇವರ ನಡುವೆ ಒಂದು ರಿಲೇಶನ್ಶಿಪ್ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಇವತ್ತು ಅವ್ರು ಬಂದು ಹೇಳಿದ್ರು, ನಾನು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಲ್ಲ, ಬಿಕಾಸ್ ನನಗೆ ಒಂದು ಇಂಜುರಿ ಆಗಿದೆ ಅಂತ. ಸೊ ನೆಕ್ಸ್ಟ್ ಏನಪ್ಪ ನಿಲ್ಬೇಕಂತ ಕೇಳಿದಾಗ, ಸ್ಟೇಟ್ ಲೆವೆಲ್ ಅಲ್ಲಿ ಸೆಲೆಕ್ಷನ್ ಇದೆ ನಾಳೆಯಿಂದ, ಬಟ್ ನಾನು ಸೆಲೆಕ್ಷನ್ ಆಗೋದು ಡೌಟು ಅಂತ ಹೇಳ್ತಾ ಇದ್ರು. ಸೊ 2026ಗೆ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ. ಅಲ್ಲಿವರೆಗೂ ಇವ್ರಿಗೆ ನಾವು ಪ್ರೋಟೀನ್ ಆಗಲಿ ಅಥವಾ ಬೇರೆ ಬೇರೆ ರೀತಿ ಫುಡ್ ಸಪೋರ್ಟ್ ಮಾಡೋದಾಗ್ಲಿ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಅದರದ್ದು ಸುಮಾರು 10,000 to 12,000 ರೂಪಾಯಿ ಎಕ್ಸ್ಪೆಂಡಿಚರ್ ಬರುತ್ತೆ. ಇವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಕ್ರೆಡಿಬಿಲಿಟಿ ಏನಪ್ಪಾ ಅಂದ್ರೆ, ಇವರು ಇಷ್ಟು ಗೇಮ್ಸ್ ಆಡಿ ಅಂದ್ರೆ ಬಾಕ್ಸಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ಸ್ ನ ಗೆದ್ದಿದ್ದಾರೆ. 2017 ಅಲ್ಲಿ ಸ್ಟೇಟ್ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಹುಬ್ಳಿಲಿ ನಡೀತಾರೆ 2016-17 ಅಲ್ಲಿ. ಅಲ್ಲಿ ಅವರು ಗೋಲ್ಡ್ ಕೂಡ ಗೆದ್ದಿದ್ದಾರೆ. ಸೊ ನಿಮ್ಗೆ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರೋರಿಗೆ ನಮ್ಮ ದೀಪಕ್ಗೆ ಸಪೋರ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ತಿಂಗಳಿಗೆ ಆತನಿಗೆ ಒಂದು 10,000 to 12,000 ರೂಪಾಯಿ ಬೇಕಾಗತ್ತೆ. ನೀವು 1,000 ಕೊಡ್ತಿರೋ, 2,000 ಕೊಡ್ತಿರೋ, 3,000 ಕೊಡ್ತಿರೋ, ಎಷ್ಟು ಕೊಡ್ತಿರೋ, ಒಂದು 7-8 ತಿಂಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಸಿದ್ರೆ ನೀವು ದೀಪಕ್ ಬ್ಯಾಂಕ್ ಡೀಟೇಲ್ಸ್ ನ ನಾವು ನಿಮ್ಗೆ ಈ ವಿಡಿಯೋ ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ. ನಮ್ಮ ಲೋಕಲ್ ಹುಡುಗ ನಾ ಬೆಳೆಸಬೇಕು